ಆತ್ಮೀಯ ಬಂಧುಗಳೇ, ದಿನಾಂಕ 23/7/2026 ಸರ್ವೆ ನಂಬರ್ 103/4 1 ಎಕರೆ 37 ಕುಂಟೆ ತರೀಕೆರೆಯಲ್ಲಿ ಹಳಕೆರೆ ಗ್ರಾಮದ ನಿವಾಸಿ ಆದ ನಿಂಗಮ್ಮ ಮತ್ತು ಅವರ ಸೊಸೆ ಶಿವಲಿಂಗಮ್ಮ ಕೋಂ ಗುರುಪಾದರವರ ಜಮೀನಿನಲ್ಲಿ ಬೆಳೆದ ನಿಂತಿರುವ ಬೆಳೆಗೆ ಕಟಾವು ಬಂದಿರುವಂಥ ಕಬ್ಬಿನ ಗದ್ದೆಗೇಡಿಗಳು ಹಚ್ಚಿರುತ್ತಾರೆ. ಸದರಿ ಸುಮಾರು ರಾತ್ರಿ 8 ಗಂಟೆ ಸಮಯದಲ್ಲಿ ಘಟನೆ ನಡೆದಿದ್ದು, ಕೊಪ್ಪ PSI ರವರು ಸ್ಥಳಕ್ಕೆ ಆಗಮಿಸಿ ಈ ಒಂದು ಪ್ರಕರಣವನ್ನು ಸ್ಥಳ ಪರಿಶೀಲನೆ ಮಾಡಿ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿರ್ತಾರೆ. ಆದರೆ ಈ ಒಂದು ಕೃತ್ಯ ಈ ಒಂದು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಒಂದು ಸೌಹಾರ್ದಯುತವಾಗಿ ಬದುಕ್ತಿದ್ದಂಥ ಒಂದು ಗ್ರಾಮ. ಇಲ್ಲಿ ದಲಿತರು, ಕೂಲಿ ಕಾರ್ಮಿಕರು ಮತ್ತು ಕೃಷಿ ಕಾರ್ಮಿಕರು ಅನನ್ಯವಾಗಿ ಸೌಹಾರ್ದಯುತವಾಗಿ ಇದುವರೆಗೂ ಒಂದು ನಡ್ಕೊಂಡಂಥ ಈ ಒಂದು ಗ್ರಾಮ ಪ್ರದೇಶವಾಗಿದೆ. ಆದರೆ ಈ ಕಿಡಿಗೇಡಿಗಳು ಇವತ್ತು ಈ ಒಂದು ನಡೆಸಿರುವಂಥ ಕೃತ್ಯ ಭಾಳ ಆಘಾತವಾದದ್ದು ಮತ್ತು ಒಂದು ಸೌಹಾರ್ದತೆಗೆ ಧಕ್ಕೆಯನ್ನು ಉಂಟು ಮಾಡುವಂಥ ಒಂದು ಪ್ರಸಂಗ ಒದಗಿ ಬಂದಿದೆ. ಯಾಕೆಂದರೆ ನಾವು ಈ ಒಂದು ತರೀಕೆರೆ ಕಾಲೋನಿ, ಹಳಕೆರೆ ಮತ್ತು ತರೀಕೆರೆ, ಹಳೆಹಳ್ಳಿ, ಕೊಟ್ಲೂರು ಈ ಒಂದು ಸುತ್ತಮುತ್ತ ಗ್ರಾಮದಲ್ಲಿ ಇವತ್ತವರೆಗೂ ಈ ಒಂದು ಘಟನೆ ನಡೆದಿದ್ದಲ್ಲ. ಯಾವುದೇ ಒಂದು ಇದಿದ್ರೂ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವಂಥದ್ದು. ಜೊತೆಗೆ ಈ ಒಂದು ಇದರಲ್ಲಿ ಪ್ರಕರಣದಲ್ಲಿ ನಾವು ನೋಡಿದಾಗ ಇದು ಈಗಾಗಲೇ ಒಂದು ನ್ಯಾಯಾಲಯದಲ್ಲಿ ಪ್ರಕರಣ ಇದ್ದು, ಆ ಪ್ರಕರಣವನ್ನು ಇನ್ನೂ ಇತ್ಯರ್ಥ ಆಗಿಲ್ಲ. ಈ ಒಂದು ಜಮೀನಿನಲ್ಲಿ ಶಿವಲಿಂಗಮ್ಮ ಮತ್ತು ಕೋಂ ಗುರುಪಾದರವರು ಈಗಾಗಲೇ ಕಳೆದ 2-3 ವರ್ಷಗಳಿಂದ ಕಬ್ಬನ್ನು ಬೆಳೆದು ಕೊಪ್ಪ ಶುಗರ್ ಫ್ಯಾಕ್ಟ್ರಿಗೆ ಕಬ್ಬನ್ನು ಸಾಗಿಸುವಂಥದ್ದು ಮತ್ತು ಇದು ಮಾಡುವಂಥದ್ದನ್ನು ಬೆಳೆ ಸಾಗಿಸುವಂತೆ ಮಾಡಿ ಕಟಾವು ಮಾಡ್ತಾ ಇದ್ದಂಥದ್ದು ಕಂಡುಬಂದಿತ್ತು. ಆದರೆ ಈ ಸಲ ಅವರು ಈ ಒಂದು ತೆನೆಗಬ್ಬನ್ನು ಬೆಳೆದು ಈ ಸಲ ಕಟಾವಿಗೆ ಈ ತಿಂಗಳು ಬೆಳೆದು ನಿಂತಿದ್ದಂಥ ಈ ತಿಂಗಳು ಕಟಾವು ಮಾಡಬೇಕಾಗಿತ್ತು. ಈ ತಿಂಗಳು ಪರ್ಮನೆಂಟು ಸಹ ಇತ್ತು ಅವ್ರಿಗೆ ಕಬ್ಬನ್ನು ಕಡಿಯುವ ಇನ್ನೊಂದು ವಾರದಲ್ಲಿ ಕಬ್ಬನ್ನು ಕಡಿಬೇಕಾಗಿತ್ತು. ಆದರೆ ಈ ಕಿಡಿಗೇಡಿಗಳು ಈ ಥರ ಮಾಡಿರೋದು ಭಾಳ ಅಕ್ಷಮ್ಯ ಅಪರಾಧ ಆಗಿದೆ. ಮತ್ತು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಪೊಲೀಸ್ ಇಲಾಖೆ ಈ ರೀತಿ ಕೃತ್ಯ ನಡೆದಂತೆ ಮುಂದಿನ ದಿನಗಳಲ್ಲಿ ಜಾಗೃತಿ ವಹಿಸಬೇಕು. ಜೊತೆಗೆ ಏನು ಶಿವಲಿಂಗಮ್ಮ ಅವರಿಗೆ ಅವರ ಕುಟುಂಬಕ್ಕೆ ಏನು ಸುಮಾರು 4-5 ಲಕ್ಷ ಇವತ್ತು ನಷ್ಟ ಆಗಿದೆ, ಆ ನಷ್ಟವನ್ನು ಭರಿಸುವಂಥ ಕೆಲಸವನ್ನು ಜಿಲ್ಲಾಡಳಿತ ಶೀಘ್ರದಲ್ಲೇ ಮಾಡಿಕೊಡ್ಬೇಕು. ಈ ಕಿಡಿಗೇಡಿಗಳಿಂದ ಅವ್ರನ್ನ ಬಂಧಿಸುವಂಥ ಕೆಲಸನೂ ಸಹ ಆಗಬೇಕು ಅಂತ ಹೇಳಿ ಮತ್ತು ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಸೊ ಜಿಲ್ಲಾ ವಿಭಾಗೀಯ ಸಂಚಾಲಕ ಕರ್ನಾಟಕ ರಾಜ್ಯ ರಾಮಾನಂದ